ನಿಮ್ಮ ಪೂರ್ವ ಸಿದ್ಧತೆ ಹಾಗೂ ವಾರ್ಷಿಕ ಪರೀಕ್ಷೆಗಾಗಿ ನಾವು ಗಣಿತದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳು ಅದರಲ್ಲಿ ಮೇನ್ ಕಾನ್ಸೆಪ್ಟು ಮತ್ತು ಕ್ವಶನ್ಸ್ ಹಾಕಿದ್ದೀವಿ. ಮತ್ತು ಬಹು ನಿರೀಕ್ಷಿತ ಪ್ರಶ್ನೆಗಳು ಎರಡನೇ ಸರಣಿಯಲ್ಲಿನೂ ಕೂಡ ಬಹಳ ಇಂಪಾರ್ಟೆಂಟಾಗಿ ಒಂದು 25 ಮಾರ್ಕ್ಸ್ ಬರುವ ಹಾಗೆ ನಾವು ಕ್ವಶನ್ಸ್ಗಳನ್ನು ಹಾಕಿದ್ದೀವಿ. ಇವತ್ತು ಥರ್ಡ್ ಪಾರ್ಟಲ್ಲಿ ಮತ್ತಷ್ಟು ಪಾಠಗಳೊಂದಿಗೆ ನಾವು ಇಲ್ಲಿನೂ ಕೂಡ ಒಂದು 20ರಿಂದ 30 ಅಂಕಗಳು ಬರುವ ಹಾಗೆ ನಾವು ಪ್ರಶ್ನೆಗಳನ್ನು ಕೊಡ್ತೀವಿ. ಸೊ ದಯಮಾಡಿ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಹೆಚ್ಚು ಅಂಕಗಳನ್ನು ಆವಾಗ ಮಾತ್ರ ತಗೋಲಿಕ್ಕೆ ಸಾಧ್ಯ ಇದೆ. ಹಿಂದಿನ ವಿಡಿಯೋವನ್ನು ತಪ್ಪದೆ ನೋಡಿ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ 2023 ಅಂತ ಪ್ಲೇಲಿಸ್ಟ್ ಲಿಂಕಲ್ಲಿ ತಾವು ಆ ವಿಡಿಯೋಗಳನ್ನು ನೋಡ್ಬೋದು. ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ಅದು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ, ಹಾಗಾದರೆ ವಿದ್ಯಾರ್ಥಿಗಳೇ ಶುರು ಮಾಡೋಣ. ಇವತ್ತಿನ ಈ ಒಂದು ಭಾಗದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುವು? ಸೊ ಈ ಕ್ವಶನ್ಸ್ಗಳನ್ನು ನೀವುಗಳು ಪ್ರಾಕ್ಟೀಸ್ ಮಾಡಲೇಬೇಕು. ಹೇಳಿದ್ದೀವಿ ನಿಮಗೆ ಪದಗಳನ್ನು N ಪದಗಳನ್ನು ಕಂಡುಹಿಡಿತಕ್ಕಂಥದ್ದು ಅಂತ. ಓಕೆ, ಈ ಶ್ರೇಣಿ ಇದೆ 2, 7, 12ರಲ್ಲಿ 10ನೇ ಪದಗಳನ್ನು ಕಂಡುಹಿಡಿಯಬೇಕಾಗಿತ್ತು. ಸೂತ್ರ ನೆನಪಿಟ್ಕೊಡ್ರಿ. ಇದೇ ತನ್ನಾಗಿರ್ತಕ್ಕಂಥ ಲೆಕ್ಕಗಳು ಬರ್ತಾವೆ. 2 ಮಾರ್ಕ್ಸ್ಗೆ ಖಂಡಿತವಾಗಿ ಇಲ್ಲಿಂದ ಕ್ವಶನ್ಸ್ಗಳು ಬರ್ತದೆ. ಹಾಗಾದರೆ ನೀವು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಲೆಕ್ಕಗಳನ್ನು ಕೊಟ್ಟಿದ್ದೀವಿ ಕೆಳಗಡೆ. ಸೊ ನೋಡ್ಕೊಡ್ರಿ, ಖಂಡಿತವಾಗಿ ಈ ಒಂದು ಪ್ಯಾಟರ್ನಲ್ಲಿರ್ತಕ್ಕಂಥ ಈ ಲೆಕ್ಕಗಳನ್ನು ತಾವು ಅಭ್ಯಾಸ ಮಾಡಿದ್ರೆ ಇದೇ ಮಾದರಿಯ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ನೀವು ಏನು ಮಾಡ್ತಾವೋ ಬರ್ತಾವೆ. ನೀವು 2 ಮಾರ್ಕ್ಸ್ಗಳನ್ನು ಡೆಫಿನೆಟಾಗಿ ಏನು ಮಾಡ್ತೀರಿ ವಿದ್ಯಾರ್ಥಿಗಳೇ ತಗೊಳ್ತೀರಿ. ಮುಂದಿನ ಪ್ರಶ್ನೆ ಟ್ರಿಗ್ನಾಮೆಟ್ರಿಗೆ ಹೋಗೋಣ. ತ್ರಿಕೋನಮಿತಿ 4 ಅಂಕ ಇದೆ. ಎಸ್, ಸ್ವಲ್ಪ ಸಮಸ್ಯೆ ನೋಡ್ಕೊಡ್ರಿ. ಪರಿಹಾರವನ್ನು ಕಂಡುಹಿಡಿತಕ್ಕಂಥದ್ದನ್ನು ಕೂಡ ಇಲ್ಲಿ ಕಂಡುಹಿಡಿದಿದ್ದಾರೆ. ಅದರ ಒಂದು ನೋಡಿಕೊಂಡು ಸೊ ನೀವು ಯಾವ ಲೆಕ್ಕಗಳನ್ನು ಮಾಡಬೇಕು ಅನ್ನೋದನ್ನು ಸಹಿತ ಕೊಟ್ಟಿದ್ದೀವಿ. ಈ ಲೆಕ್ಕಗಳನ್ನು ಖಂಡಿತವಾಗಿ ಪ್ರಾಕ್ಟೀಸ್ ಮಾಡಿರಿ. ಯಾಕಂದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿದ್ದಾವೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ಇಲ್ಲಿಂದ ಬಿಟ್ಟು ಬೇರೆ ಕ್ವಶನ್ಸ್ ಬರಲಿಕ್ಕೆ ಚಾನ್ಸ್ ಇಲ್ಲ. ಸೊ ಒಂದು ಸಾರಿ ಇವುಗಳನ್ನು ಲೆಕ್ಕಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡಿದರೆ ಇವೇ ಲೆಕ್ಕ ಬರ್ಬೋದು, ಅಥವಾ ಇದೇ ಮಾದರಿ ಲೆಕ್ಕಗಳನ್ನು ನಿಮ್ಗೆ ಏನು ಮಾಡ್ಬೋದು ಎಕ್ಸಾಮ್ನಲ್ಲಿ ಕೇಳಲೂಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇನ್ನು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲದಲ್ಲಿ 4 ಅಂಕದ ಪ್ರಶ್ನೆಗಳು ಬರ್ತಾವೆ. ಓಕೆ, ಸೊ ಈ ಸಮಸ್ಯೆ ಇದೆ. ಈ ಸಮಸ್ಯೆಗೆ ಪರಿಹಾರಗಳನ್ನು ಈ ತರನಾಗಿರ್ತಕ್ಕಂಥ ಖಂಡನೆ ಹಿಡಿದಿದ್ದಾರೆ. ಇನ್ನು ಮುಂದೆ ಇದೇ ತರನಾಗಿರ್ತಕ್ಕಂಥ ಇದೇ ಮಾದರಿಯಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ನೀವುಗಳು ಕೂಡ ಏನು ಮಾಡಬೇಕು ವಿದ್ಯಾರ್ಥಿಗಳೇ ಬಿಡಿಸಬೇಕು. ಸೊ ಇಲ್ಲಿ ಸಮಸ್ಯೆಗಳನ್ನು ಕೊಟ್ಟಿದ್ದೀವಿ. ಖಂಡಿತವಾಗಿ ಈ ಸಮಸ್ಯೆಗಳನ್ನು ನೋಡಿಕೊಂಡು ಇವುಗಳನ್ನು ಸಹಿತ ಉತ್ತರಗಳನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನಗಳನ್ನು ಮಾಡಿ. ಮುಂದೆ ಹೋಗೋಣ. ಘನಫಲ ವಿಸ್ತೀರ್ಣಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳು, ಆಕೃತಿಗಳಲ್ಲಿ ಚಿತ್ರಗಳನ್ನು ನೋಡಿಕೊಡ್ರಿ. ಮುಂದೆ ಎಲ್ಲ ಪಾಠಗಳಲ್ಲಿ ಬರ್ತಕ್ಕಂಥ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ, ಡೆಫಿನೇಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಒಂದು ಸರಿ ನೋಡಿಕೊಡ್ರಿ. ಯಾಕಂದರೆ ಇಲ್ಲಿಂದ ಕ್ವಶನ್ಸ್ಗಳು ಏನಾಗ್ಬೋದು ವಿದ್ಯಾರ್ಥಿಗಳೇ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಎಸ್, ಸಮಾಂತರ ಶ್ರೇಣಿ ಇದೆ, ಸಮರೂಪ ಆಕೃತಿಗಳಿದ್ದಾವೆ, 2 ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ನಿಬಂಧನೆ, ಮೂಲ ಸಮಾನುಪಾತತೆ ನಿಯಮ, ಕೋ ಇದು ಇಂಪಾರ್ಟೆಂಟ್ ಇದೆ. ಥೇಲ್ಸ್ನ ಪ್ರಮೇಯ ಭಾಳಷ್ಟು ಸರಿ 1 ಮಾರ್ಕ್ಸಿಗೂ ಕೂಡ ಅದನ್ನು ಏನು ಮಾಡ್ತಾರೆ ಕೇಳ್ತಾರೆ. ಕೋ ನಿರ್ಧಾರಕ ಗುಣ, ಬಾ. ಓಕೆ, ವಿಸ್ತೀರ್ಣದ ಪ್ರಮೇಯ, ಪೈಥಾಗೋರಸ್ನ ಪ್ರಮೇಯ, ಪೈಥಾಗೋರಸ್ ಪ್ರಮೇಯದ ವಿಲೋಮ, ವೃತ್ತಸ್ಪರ್ಶಕ, ಸ್ಪರ್ಶಬಿಂದು ಪ್ರಮೇಯ, ಬಾಹ್ಯ ಬಿಂದು ಪ್ರಮೇಯ, ಯೂಕ್ಲಿಡ್ ಭಾಗಾಕಾರ ಅನುಪ್ರಮೇಯ, ಅಂಕಗಣಿತದ ಮೂಲ ಪ್ರಮೇಯ, ದೃಷ್ಟಿ ರೇಖೆ. ಓಕೆ, ನೆಕ್ಸ್ಟ್ ವೀಕ್ಷಿಸ್ತಕ್ಕಂಥ ಬಿಂದುವಿನ ಉನ್ನತ ಕೋನ, ಅವನತ ಕೋನ, ಪ್ರಾಥಮಿಕ ಘಟನೆ. ಆಮೇಲೆ ಮುಖ್ಯವಾಗಿರ್ತಕ್ಕಂಥ ಸೂತ್ರಗಳನ್ನು ಕೇಳಿದರೆ ಇಲ್ಲಿ 3 ಅಂಕದ ಕ್ವಶನ್ಸ್ಗಳು ನಿಮಗೆ ಬರ್ತಾ ಇದ್ದಾವೆ. ನೋಡಿರಿ, ಮೊದಲೇದು N ಪದಗಳನ್ನು ಕಂಡುಹಿಡಿತಕ್ಕಂಥ ಸೂತ್ರ AN = A + n-1 × D. ನೆಕ್ಸ್ಟ್ N ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ SN = n/2 2A + n-1 × D. ನೆಕ್ಸ್ಟ್ N ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರಗಳನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಅವುಗಳನ್ನು ಯಾವ ಲೆಕ್ಕ ಎಲ್ಲೆಲ್ಲಿ ಇದನ್ನು ಮಾಡಬೇಕು ಅನ್ನೋದನ್ನು ಕೂಡ ತಮಗೆ ಗೊತ್ತಾಗಬೇಕು. ಇಲ್ಲಿಂದ 1 ಮಾರ್ಕ್ಸ್ ಕ್ವಶನ್ಸ್ಗಳು ಖಂಡಿತವಾಗಿ ಬರ್ತಾವೆ. ಸ್ವಲ್ಪ ತಾವು ಅದನ್ನು ಏನು ಮಾಡಿಕೊಡ್ರಿ, ನೋಡ್ಕೊಂಡು ಹೋಗ್ರಿ. ಸೊ ಎಸ್, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟ್ಗಳನ್ನೇ ನಾವು ನಿಮಗೆ ಕೊಡ್ತಾ ಇದ್ದೀವಿ. ನಿರ್ದೇಶಾಂಕಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅದ. ಎಸ್, ವರ್ಗ ಸಮೀಕರಣದ ಶೋಧಕ. ಸೊ ವರ್ಗ ಸಮೀಕರಣದಿಂದನೂ ಕೂಡ ಮೂಲಗಳ ಸ್ವಭಾವ ಅಂತ ಇದೆಯಲ್ಲ, ಅಲ್ಲಿಂದ ಕ್ವಶನ್ಸ್ಗಳು ಭಾಳನೇ ಬರ್ತವೆ. ನೇಚರ್ ಆಫ್ ರೂಟ್ಸ್ ಅಂತ ಕರೀತಾರೆ. ಅಲ್ಲಿಂದ ಕ್ವಶನ್ಸ್ಗಳು ಏನು ಮಾಡ್ತವೆ ಎಕ್ಸಾಮ್ನಲ್ಲಿ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ನೋಡಲಿಕ್ಕೆ ಸಿಗ್ತದೆ. ಸೊ ಇವುಗಳನ್ನು ಸಹಿತ ತಾವು ಏನು ಮಾಡಬೇಕು, ಪ್ರಿಪ್ರೇಷನ್ಗಳನ್ನು ಮಾಡ್ಕೊಂಡು ಹೋಗಬೇಕು. ಎಸ್, ಸರಾಸರಿ ಕಂಡುಹಿಡಿತಕ್ಕಂಥ ವಿಧಾನ ಇದೆ. ಎಸ್, ಆಮೇಲೆ ಅಂದಾಜು ಸರಾಸರಿ ವಿಧಾನ ಇದೆ. ನೆಕ್ಸ್ಟ್ ಹಂತ ವಿಚಲನ ವಿಧಾನದಿಂದ ಸರಾಸರಿಗಳನ್ನು ಕಂಡುಹಿಡಿತಕ್ಕಂಥ ಪದ್ಧತಿ ಇದೆ. ಸೊ ಇವುಗಳನ್ನು ನೋಡ್ಕೊಂಡು ಹೋಗಿ. ತುಂಬ ಇಂಪಾರ್ಟೆಂಟ್ ಇದೆ. ಬಹುಲಕ ಕಂಡುಹಿಡಿತಕ್ಕಂಥ ಸೂತ್ರ, ಮಧ್ಯಾಂಕ ಕಂಡುಹಿಡಿತಕ್ಕಂಥ ಸೂತ್ರ, ಓಕೆ, ಸಂಭವನೀಯತೆ ಕಂಡುಹಿಡಿತಕ್ಕಂಥ ಸೂತ್ರ. ಆಮೇಲೆ ಇದು ಚಾರ್ಟ್ ನೋಡ್ಕೊಂಡು ಹೋಗಿ. ಇಲ್ಲಿಂದ 1 ಕ್ವಶನ್ ಆರ್ 2 ಕ್ವಶನ್ ಡೆಫಿನೆಟಾಗಿ ಏನು ಮಾಡ್ತದೆ ನಿಮಗೆ ಬರ್ತದೆ. ಸೊ ಭಾಳ ಇಂಪಾರ್ಟೆಂಟ್ ಅದ.
ಯಾವ ಘನ ಇದೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥದ್ದೇನು, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಬಳಸ್ತಕ್ಕಂಥ ಸೂತ್ರ ಏನು, ಮತ್ತು ಘನಫಲ ಕಂಡುಹಿಡಲಿಕ್ಕೆ ಬಳಸ್ತಕ್ಕಂಥ ಸೂತ್ರ ಏನು. ಇವು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇಲ್ಲಿಂದ ಲೆಕ್ಕಗಳನ್ನು ತಾವೇನು ಮಾಡಬೇಕು, ಪ್ರಾಕ್ಟೀಸ್ಗಳನ್ನು ಮಾಡಲೇಬೇಕು. ಆವಾಗ ಮಾತ್ರ ತಮಗೆ ಏನಾಗ್ತದೆ, ಸ್ಕೋರ್ ಆಗಲಿಕ್ಕೆ ಬೆಟರ್ ಆಗ್ತದೆ. ಸೊ ಇದ್ರದ್ದು ಕೂಡ ತಾವೇನು ಮಾಡ್ಕೊಡ್ರಿ, ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿಕ್ಕೆ ಮರಿಬೇಡಿ. ನೆಕ್ಸ್ಟ್ ಮುಂದೆ ಹೋಗೋಣ. ಮುಂದೆ ಇರ್ತಕ್ಕಂಥದ್ದು ಕೊಟ್ಟಿದ್ದಾರೆ ತ್ರಿಕೋನಮಿತಿಯ ಪ್ರಸ್ತಾವನೆ. ಇದು ತಂತು ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಅದನ್ನು ಚಾರ್ಟ್ ನೋಡಿಕೊಡ್ರಿ. ಆಲ್ರೆಡಿ ಕೋಷ್ಟಕ 11.1ದಲ್ಲಿ ಇದೆ ಅಂತ ನಾವು ನಿಮಗೆ ಆಲ್ರೆಡಿ ಹೇಳಿದ್ದೀವಿ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ತಮಗೂ ಕೂಡ ಇಲ್ಲಿಂದ ಅಂಕಗಳು ಬರ್ತಾವೆ. ಇವೆಲ್ಲ ಏನಿದಾವಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟೇ ಇದ್ದಾವೆ. ನಿಮ್ಮ ಏನು ಎಕ್ಸಾಮಿನೇಷನ್ಗೆ ನಾವು ನಿಮಗೆ ಏನು ಕೊಡಬೇಕು, ಬೂಸ್ಟರ್ ಡೋಸ್ ಅಂತ ಕರಿತಾವಲ್ಲ, ಅವೇ ಎಲ್ಲ ಬೂಸ್ಟರ್ ಪ್ಯಾಕ್ಗಳಿದ್ದಾವೆ. ಸೊ ಇವಾಗ ನೆಕ್ಸ್ಟ್ ಆಗ್ತಕ್ಕಂಥ ಕೆಲಸ ನಿಮ್ಮದು ಮಾತ್ರ. ನೀವು ಅವುಗಳನ್ನು ಹೆಚ್ಚು ಕರಗತಗಳನ್ನು ಮಾಡಬೇಕು, ರೂಢಿಸ್ಕೊಳ್ಬೇಕು ಅಂತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ ಇತ್ತು. ಓಕೆ, ಸೊ ಇಷ್ಟು ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಟ್ಟಿದ್ದೀವಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸೆಪ್ಟ್ಗಳಿತ್ತು. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಮುಂದೆ ಇದೇ ತನಗಿರ್ತಕ್ಕಂಥ ವಿಡಿಯೋವನ್ನು ಲೈನಪ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಒಂದು ಸಪೋರ್ಟ್ ನಮಗೆ ಬೇಕು. ಸೊ ಆ ಕಾರಣಕ್ಕಾಗಿರ್ತಕ್ಕಂಥದ್ದೇ ನಾವು ನಿಮಗೆ ಪದೇ ಇದನ್ನು ನಿಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡ್ತಕ್ಕಂಥದ್ದು. ಸಾಧ್ಯವಾದಷ್ಟು ನೀವು ವಿಡಿಯೋಗಳನ್ನು ನೋಡಿದ ಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ, ಆಮೇಲೆ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಅಲ್ಲಿ ತಾವುಗಳು ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಈ ಲಿಂಕ್ಗಳನ್ನು ಶೇರ್ಗಳನ್ನು ಮಾಡಬೇಕು. ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳ ಒಂದು ವಿಡಿಯೋಗಳನ್ನು ಸಹಿತ ಲೈನಪ್ಗಳನ್ನು ಮಾಡಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ಗಳಿಂದ ಸೊ ಭಾಳನೇ ಒಂದು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳು ಬರ್ತಾ ಇದ್ದಾವೆ, ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ನಮ್ಗೆ ಭಾಳ ಖುಷಿನೂ ಕೂಡ ಅನ್ನಿಸ್ತದೆ. ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದರೆ ನಮ್ಮ ವ್ಯೂವರ್ಸ್ ಅಂತ ಹೇಳ್ಬೋದು. ಭಾಳ ನಮ್ಮ ವ್ಯೂವರ್ಸ್ಗಳು ಕೂಡ ಏನು ಮಾಡ್ತಾರೆ, ಚೆನ್ನಾಗಿ ನಮಗೆ ಸಪೋರ್ಟ್ಗಳನ್ನು ಮಾಡ್ತಾರೆ. ಅವರ ವ್ಯೂಸ್ಗಳು ಭಾಳ ಬರ್ತಾವೆ. ನಾವು ವ್ಯೂಸ್ಗಳಿಗೆ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ಬಟ್ ನಮಗೆ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಸಬ್ಸ್ಕ್ರೈಬ್ಗಳು ಕಡಿಮೆ ಆಗಿದ್ದಾವೆ. ಸೊ ಅದಕ್ಕೆ ನಾವು ಸಬ್ಸ್ಕ್ರೈಬ್ಗಳನ್ನ ಕಡಿಮೆ ಆಗೋದು ಕಾರಣಕ್ಕಾಗಿ ನಾವು ನಿಮಗೆ ಪದೇ ಹೇಳ್ತಕ್ಕಂಥದ್ದು ವಿದ್ಯಾರ್ಥಿಗಳೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನನ್ನು ಒತ್ತಿರಿ, ನಮ್ಮ ಟೆಲಿಗ್ರಾಮ್ ಗ್ರೂಪು ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳೋದು. ಸೊ ಹೋಪ್ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ಸೊ ನಾನು ನಿಮಗೆ ಮತ್ತೆ ಹೊಸದಾಗಿರ್ತಕ್ಕಂಥ ಸಮಾಜ ವಿಜ್ಞಾನದಲ್ಲಿ ಮತ್ತು ವಿಜ್ಞಾನ ವಿಷಯದ ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ನಾನು ಸಿಗ್ತೀನಿ. ನಿಮ್ಮೆಲ್ಲ ಸಪೋರ್ಟ್ ನಮ್ಮ ಮೇಲೆ ಹಾಗೆ ಇರಲಿ ಅಂತ ಹೇಳ್ತಾ, ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಡೋಂಟ್ ವರಿ, ಇಷ್ಟು ಪರ್ಫೆಕ್ಟ್ ಮಾಡಿಕೊಂಡ್ರೆ